Good morning, students. Welcome to economics classes. Today we will going to continuing the discussion of economic reforms and economic development. In that third point, ಈ ಒಂದು ಕ್ಲಾಸ್ನಲ್ಲಿ ನಾವು ಆರ್ಥಿಕ ಸುಧಾರಣೆಗಳು ಮತ್ತು ಆರ್ಥಿಕ ಅಭಿವೃದ್ಧಿಯ ಮುಖ್ಯವಾಗಿರ್ತಕ್ಕಂಥ ಒಂದು ಲಕ್ಷಣಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಕೊನೆಯ ಪೀಳಿಗೆಯಿಂದ. ಇವತ್ತೂ ಕೂಡ ಅದನ್ನೇ ಕಂಟಿನ್ಯೂ ಮಾಡೋಣ. ಅದರಲ್ಲಿ ಮೂರನೇ ಒಂದು ಲಕ್ಷಣ ಏನು ಅಂತ ಕೂಡ ನೋಡಿದರೆ, ಓಪನಿಂಗ್ ಅಪ್ ಆಫ್ ದಿ ಎಕಾನಮಿ ಟು ಫಾರಿನ್ ಕಾಂಪಿಟೇಷನ್. ಓಪನಿಂಗ್ ಅಪ್ ಆಫ್ ದಿ ಎಕಾನಮಿ ಟು ಫಾರಿನ್ ಕಾಂಪಿಟೇಷನ್ ಅಂದರೆ ವಿದೇಶಿ ಪೈಪೋಟಿಗೆ ಏನಂತಕ್ಕಂಥದ್ದು ನಮ್ಮ ಅರ್ಥವ್ಯವಸ್ಥೆಯನ್ನು ಅಥವಾ ಭಾರತದ ಅರ್ಥವ್ಯವಸ್ಥೆಯನ್ನು ತೆಗೆದಿಡುವುದು ಅಂತ ಕೂಡ ಹೇಳ್ತಕ್ಕಂಥದ್ದು ಓಪನಿಂಗ್ ಅಪ್ ಆಫ್ ದಿ ಎಕಾನಮಿ ಟು ಫಾರಿನ್ ಕಾಂಪಿಟೇಷನ್. Opening up of the economy to foreign competition is another major feature of the economic reform. Measure was that it has given welcome to foreign investment. ಏನಂತ ಕೂಡ ಹೇಳ್ತಕ್ಕಂಥದ್ದು ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಲಕ್ಷಣ ಯಾವುದು ಅಂತ ಕೇಳಿದರೆ, ಆರ್ಥಿಕ ಸುಧಾರಣೆಗಳದ್ದು ನಮ್ಮ ಅರ್ಥವ್ಯವಸ್ಥೆಯನ್ನು ವಿದೇಶಿ ಪೈಪೋಟಿಗೆ ತೆರೆದಿಡುವುದು ಅಂತ ಕೂಡ ಹೇಳ್ತೀವಿ. ಅದರ ಮುಖಾಂತರ ಏನಂತಕ್ಕಂಥ ಯಾವ ಕ್ರಮವನ್ನು ಕೈಗೊಂಡ್ರಿ ಅಂತ ಕೂಡ ಹೇಳಿದರೆ, ಎಕನಾಮಿಕ್ ರಿಫಾರ್ಮ್ ಮೇಜರ್ ಯಾವುದು ಅಂತ ಕೇಳಿದರೆ, ಗಿವನ್ ವೆಲ್ಕಮ್ ಟು ಫಾರಿನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಫಾರಿನ್ ಟೆಕ್ನಾಲಜಿ. ಅಂದರೆ ವಿದೇಶಿ ಹೂಡಿಕೆ ಮತ್ತು ವಿದೇಶಿ ತಂತ್ರಜ್ಞಾನಕ್ಕೆ ನಾವೇನು ಮಾಡಿದ್ದೀವಿ, ಸ್ವಾಗತವನ್ನು ಮಾಡಿದ್ದೀವಿ ಅಂತಕ್ಕಂಥದ್ದು, ಅಥವಾ ಅವುಗಳು ನಮ್ಮ ದೇಶಕ್ಕೆ ಬರುವಂತೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಅಂತ ಕೂಡ ಹೇಳಬಹುದು. ಎನದರ್ ಮೇಜರ್ feature of the economic reform measure was that it has given the has given welcome to foreign investment and foreign technology. ವಿದೇಶಿ ಹೂಡಿಕೆ ಮತ್ತು ವಿದೇಶಿ ತಂತ್ರಜ್ಞಾನದ ಒಂದು ಸ್ವಾಗತವನ್ನು ಮಾಡ್ತಕ್ಕಂಥದ್ದು ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಲಕ್ಷಣ ಆರ್ಥಿಕ ಸುಧಾರಣೆದು ಅಂತ ಕೂಡ ಹೇಳ್ಬೋದು. ಓಪನಿಂಗ್ ಅಪ್ ಆಫ್ ದಿ ಎಕಾನಮಿ ಟು ಫಾರಿನ್ ಕಾಂಪಿಟೇಷನ್ ಸ್ಟಾರ್ಟೆಡ್ ಎ ನ್ಯೂ ಎರಾ. ಏನಂತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಒಂದು ಏನು ನಿಮ್ಮ ಅರ್ಥವ್ಯವಸ್ಥೆಯನ್ನು ಅಥವಾ ಭಾರತದ ವ್ಯವಸ್ಥೆಯನ್ನು ನಾವೇನು ಓಪನ್ ಮಾಡಿದ್ದೀವಲ್ಲ, ಇದಕ್ಕೆ ವಿದೇಶದ ಒಂದು ಪೈಪೋಟಿಗೆ ಇದು ಭಾರತದಲ್ಲಿ ಏನಂತಕ್ಕಂಥದ್ದು ಒಂದು ಹೊಸ ಯುಗವನ್ನೇ ಪ್ರಾರಂಭ ಮಾಡಿತ್ತು ಅಂತ ಕೂಡ ಹೇಳ್ತಕ್ಕಂಥದ್ದು. ಓಪನಿಂಗ್ ಅಪ್ ಆಫ್ ದಿ ಎಕಾನಮಿ ಟು ಫಾರಿನ್ ಕಾಂಪಿಟೇಷನ್ ದ್ಯಾಟ್ ಹ್ಯಾಸ್ ಸ್ಟಾರ್ಟೆಡ್ ಎ ನ್ಯೂ ಎರಾ ಇನ್ ಇಂಡಿಯಾಸ್ ಎಕನಾಮಿಕ್ ಪಾಲಿಸಿ. ಅಂದರೆ ಭಾರತದ ಆರ್ಥಿಕ ನೀತಿಗಳಲ್ಲಿ ಏನಂತಕ್ಕಂಥದ್ದು ಹೊಸದಾಗಿರ್ತಕ್ಕಂಥ ಒಂದು ಯುಗವನ್ನೇ ಪ್ರಾರಂಭ ಮಾಡಿತ್ತು ಅಂತ ಕೂಡ ಹೇಳ್ತಕ್ಕಂಥದ್ದು. ವಿತ್ ಪರ್ಮಿಷನ್ ಟು FDI ಟು 51% ಇನ್ ಸೆಲೆಕ್ಟೆಡ್ ಸೆಕ್ಟರ್ಸ್. ಅದರ ಮುಖಾಂತರ ಎಷ್ಟು ಪರ್ಸೆಂಟೇಜ್ಗೆ ನಾವು ಏನಂತಕ್ಕಂಥದ್ದು ಕೂಡ ಹೇಳ್ತೀವಿ, ವಿದೇಶಿ ನೇರ ಹೂಡಿಕೆಗೆ ಅವಕಾಶ ಕೊಡೋದ್ರ ಮುಖಾಂತರ ಭಾರತದ ಒಂದು ಹಣಕಾಸು ಆರ್ಥಿಕ ನೀತಿಗೆ ಒಂದು ಹೊಸ ಯುಗವನ್ನು ಪ್ರಾರಂಭ ಮಾಡಿದ್ವಿ ಅಂತ ಕೇಳಿದರೆ 51% ಅಂತಕ್ಕಂಥದ್ದು. ಅಂದರೆ ಆಯ್ದ ಕೆಲವು ಕ್ಷೇತ್ರಗಳಲ್ಲಿ, ಆಯ್ದ ವಲಯಗಳಲ್ಲಿ ಅಪ್ ಟು 51% ಅಂತಕ್ಕಂಥದ್ದು ಫಾರಿನರ್ಸ್ ಕ್ಯಾನ್ ಇನ್ವೆಸ್ಟ್ ಅಂತಕ್ಕಂಥ ಅವಕಾಶ ಮಾಡಿಕೊಟ್ಟಿವಲ್ಲ, ಇದರ ಮುಖಾಂತರ ಹೊಸ ಯುಗ ಪ್ರಾರಂಭ ಆಯಿತು ಅಂತ ಕೂಡ ಹೇಳ್ತಕ್ಕಂಥದ್ದು. ಇದು ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಲಕ್ಷಣ. ವಾಟ್ ಈಸ್ ದ್ಯಾಟ್? ಓಪನಿಂಗ್ ಅಪ್ ಆಫ್ ದಿ ಎಕಾನಮಿ ಟು foreign competition. In that competition, India has welcomed the foreign investment and foreign technology. India has welcomed foreign investment and foreign technology. Opening of or welcoming of this type of the investment and technology that started the new era in the ಇಂಡಿಯಾಸ್ ಎಕನಾಮಿಕ್ ಪಾಲಿಸಿ ಅಂತ ಕೂಡ ನಾವು ಈಗಾಗಲೇ ಹೇಳಿದ್ದೀವಿ ಅಂತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ನಿಮ್ಮ ಅರ್ಥವ್ಯವಸ್ಥೆಯನ್ನು ಅಥವಾ ಭಾರತ ಅರ್ಥವ್ಯವಸ್ಥೆಯನ್ನು ಜಗತ್ತಿನ ಅರ್ಥವ್ಯವಸ್ಥೆಗೆ ನಾವು ತೆರೆದಿಟ್ಟಾಗ ಅಥವಾ ಪೈಪೋಟಿಗೆ ನಾವು ಮುಕ್ತಗೊಳಿಸಿದಾಗ ಏನಾಯಿತು ಅಂತಕ್ಕಂಥದ್ದು, ಭಾರತದ ಒಂದು ಅರ್ಥವ್ಯವಸ್ಥೆಯಲ್ಲಿ ಅಥವಾ ಆರ್ಥಿಕ ನೀತಿಯಲ್ಲಿ ಹೊಸ ಯುಗ ಪ್ರಾರಂಭವಾಯಿತು. ಅದ್ರ ಜೊತೆಗೆ ಎಷ್ಟು ಪರ್ಸೆಂಟೇಜನ್ನು ನಾವು ಏನು ಮಾಡಿದ್ದೀವಿ, ವೆಲ್ಕಮ್ ಮಾಡಿದ್ದೀವಿ ಇನ್ವೆಸ್ಟ್ಮೆಂಟ್ ಅಂತ ಕೂಡ ಇದರಿಂದ ಸೆಲೆಕ್ಟೆಡ್ ಸೆಕ್ಟರ್ಸ್ ಅಂತ ಕೂಡ ಹೇಳಿದರೆ ಅಪ್ ಟು 51% ಅಂತ ಕೂಡ ಹೇಳ್ತಕ್ಕಂಥದ್ದು. ದಿಸ್ ಈಸ್ ದ ಥರ್ಡ್ ಒನ್. ದೆನ್ ಫೋರ್ತ್ ಒನ್, ಲಿಬರಲೈಜೇಷನ್ ಆಫ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಲಿಬರಲೈಜೇಷನ್ ಆಫ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಏನಂತಕ್ಕಂಥ ಕೂಡ ಹೇಳ್ತೀರಿ, ವ್ಯಾಪಾರ ಮತ್ತು ಹೂಡಿಕೆಯಲ್ಲಿ ಉದಾರೀಕರಣ ಅಂತಕ್ಕಂಥದ್ದು ಕೂಡ ಹೇಳ್ತಕ್ಕಂಥದ್ದು. ಉದಾರೀಕರಣ ಅಂತಂದರೆ ರಿಮೂವಿಂಗ್ ದ ರಿಸ್ಟ್ರಿಕ್ಷನ್ಸ್ ಆನ್ ದಿ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಂತ ಕೂಡ ಹೇಳ್ಬೋದು. ಲಿಬರಲೈಜೇಷನ್ ಆಫ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಲಿಬರಲೈಜೇಷನ್ ಆಫ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್
The economic reforms introduce the what? Extensive reforms, extensive what? Liberalization reforms in the what? On the ಫಾರಿನ್ ಟ್ರೇಡ್ ಆ್ಯಂಡ್ ಫಾರಿನ್ ಇನ್ವೆಸ್ಟ್ಮೆಂಟ್ ಏನಂತಕ್ಕಂಥ ಕೂಡ ಹೇಳ್ತಕ್ಕಂಥದ್ದು ಭಾರತ ಸರ್ಕಾರ ಅಂತಕ್ಕಂಥದ್ದು ಭಾರತ ಹಣಕಾಸು ಏನಂತಕ್ಕಂಥದ್ದು ಆರ್ಥಿಕ ಸುಧಾರಣೆಗಳನ್ನು ಏನು ತಂತಲ್ಲ ಅಂತಕ್ಕಂಥ ಕೂಡ ಹೇಳ್ತೀರಿ ಜಾರಿಗೆ ತರೋದ್ರ ಮುಖಾಂತರ ಏನು ಮಾಡಿತು ಅಂತಕ್ಕಂಥದ್ದು ವಿದೇಶಿ ವ್ಯಾಪಾರ ಮತ್ತು ವಿದೇಶಿ ಬಂಡವಾಳದ ಮೇಲೆ ಇರುವಂಥ ಏನಂತಕ್ಕಂಥದ್ದು ಹಲವಾರು ನಿರ್ಬಂಧಗಳನ್ನು ತೆಗೆದು ಹಾಕಿತು ಅಂತಕ್ಕಂಥದ್ದು ನಿಯಂತ್ರಣಗಳನ್ನು ತೆಗೆದು ಹಾಕಿತು ಅದರ ಮುಖಾಂತರ ಅವ್ರಿಗೆ ಏನು ಕೊಡ್ತು ಲಿಬರಲೈಜೇಷನ್ ಉದಾರೀಕರಣಗೊಳಿಸಿತು ಅಂತ ಕೂಡ ಹೇಳ್ಬೋದು. ಎಕನಾಮಿಕ್ ರಿಫಾರ್ಮ್ಸ್ ಇಂಟ್ರೊಡ್ಯೂಸ್ ದ ವಾಟ್? ಎಕ್ಸ್ಟೆನ್ಸಿವ್ ಲಿಬರಲೈಜೇಷನ್ ಆಫ್ ವಾಟ್? ಫಾರಿನ್ ಟ್ರೇಡ್ ಆ್ಯಂಡ್ ಫಾರಿನ್ ಇನ್ವೆಸ್ಟ್ಮೆಂಟ್. The import substitution and import restriction policies were abandoned and instead import liberalization and export promotion policies were ಇಂಟ್ರೊಡ್ಯೂಸ್ಡ್. ಅದ್ರ ಮುಖಾಂತರ ಏನಾಯ್ತು ಅಂತ ಕೂಡ ಹೇಳ್ತೀರಿ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಅಂತ ಕೂಡ ಹೇಳ್ತೀರಿ. ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಅಂದರೆ ವಾಟ್ ಆರ್ ದ ಗೂಡ್ಸ್ ಯು ಪೀಪಲ್ ಆರ್ ಗೋಯಿಂಗ್ ಟು ವಾಟ್ ಇಂಪೋರ್ಟಿಂಗ್ ಫ್ರಮ್ ದ ಅದರ್ ಕಂಟ್ರಿ ದಟ್ ಹೌ ಟು ಪ್ರೊಡ್ಯೂಸ್ ಹಿಯರ್ ಓನ್ಲಿ ಅಂತ ಕೂಡ ಹೇಳ್ತೀರಿ. ದಟ್ ಈಸ್ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ನಾವು ಏನು ಬೇರೆ ದೇಶದ ವಸ್ತುಗಳನ್ನು ನಾವೇನು ತರಿಸ್ಕೊಳ್ತೀವಲ್ಲ ಆ ವಸ್ತುಗಳನ್ನು ಇಲ್ಲೇ ಉತ್ಪಾದನೆ ಮಾಡುವಂಥ ಒಂದು ವ್ಯವಸ್ಥೆ ಅಂತಕ್ಕೆ ಅದಕ್ಕೆ ನಾವು ಆಮದು ಬದಲೀಕರಣ ಅಂತ ಕರಿತೀವಿ. ಅದೇ ರೀತಿಯಾಗಿ ಆ್ಯಂಡ್ ಎಕ್ಸ್ಪೋರ್ಟ್ ರಿಸ್ಟ್ರಿಕ್ಷನ್ ಅಂತಕ್ಕಂಥದ್ದು ಏನಂತಕ್ಕಂಥದ್ದು ಹಲವಾರು ನಿರ್ಬಂಧಗಳಿದ್ದು ನಾವು ಆಮದು ಮಾಡ್ಕೋದ್ರ ಮೇಲೆ ಆ ಒಂದು ವ್ಯವಸ್ಥೆನ ಏನು ಮಾಡಿದ್ದು ಅಂತ ಕೂಡ ಹೇಳ್ತೀರಿ ನಿರ್ಮೂಲನೆ ಮಾಡಿದ್ದೀವಿ ಅಂತಕ್ಕಂಥದ್ದು. ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಇಂಪೋರ್ಟ್ ರಿಸ್ಟ್ರಿಕ್ಷನ್ ಪಾಲಿಸೀಸ್ ವೇರ್ ಅಬಂಡನ್ಡ್ ಅಂದರೆ ತೆಗೆದು ಹಾಕಿದ್ದೀವಿ ಅಂತ ಕೂಡ ಹೇಳ್ತೀರಿ. ಇನ್ಸ್ಟೆಡ್ ಅದ್ರ ಜಾಗದಾಗ ಏನು ತಂದೀವಿ ಅಂತ ಕೂಡ ಹೇಳ್ತೀರಿ ಇಂಪೋರ್ಟ್ ಲಿಬರಲೈಜೇಷನ್ ಅಂದರೆ ಆಮದು ಉದಾರೀಕರಣವನ್ನು ಮಾಡಿದ್ದೀವಿ ನಾವು ಅಂತಕ್ಕಂಥದ್ದು. ಆ್ಯಂಡ್ ಎಕ್ಸ್ಪೋರ್ಟ್ ಪ್ರಮೋಷನ್ ಅಂದರೆ ರಫ್ತನ್ನು ಉತ್ತೇಜಿಸಿದ್ದೀವಿ ಅಂತಕ್ಕಂಥದ್ದು ಅಥವಾ ಉತ್ತೇಜಿಸುವ ನೀತಿಗಳನ್ನು ಪರಿಚಯಿಸಿದ್ದೀವಿ ಅಂತ ಕೂಡ ಹೇಳ್ತಕ್ಕಂಥದ್ದು. ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಇಂಪೋರ್ಟ್ ರಿಸ್ಟ್ರಿಕ್ಷನ್ ಪಾಲಿಸೀಸ್ ವೇರ್ ಅಬಂಡನ್ಡ್ ಆ್ಯಂಡ್ instead import liberalization and export promotion policies were introduced. On the investment front, the economic reform marked the era of what? Capital mobility in the ಕಂಟ್ರಿ. ಅದರ ಮುಖಾಂತರ ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡೋದ್ರ ಮುಖಾಂತರ ಏನಂತಕ್ಕಂಥದ್ದು ಕ್ಯಾಪಿಟಲ್ ಮೊಬಿಲಿಟಿ ದಟ್ ಹ್ಯಾಸ್ ಇನ್ಕ್ರೀಸ್ಡ್. ದಟ್ ಮೊಬಿಲಿಟಿ ಆಫ್ ದಿ ಕ್ಯಾಪಿಟಲ್ ಬಿಕಮ್ ಮೂವ್ ಟು ಅವರ್ ಕಂಟ್ರಿ ಅಂತ ಕೂಡ ಆರ್ ಫ್ಲೋ ಅವರ್ ಟು ಅವರ್ ಕಂಟ್ರಿ ಅಂತ ಕೂಡ ಹೇಳಬಹುದು. ಆನ್ ದ ಇನ್ವೆಸ್ಟ್ಮೆಂಟ್ ಫ್ರಂಟ್ ದ ಎಕನಾಮಿಕ್ ರಿಫಾರ್ಮ್ಸ್ ಮಾರ್ಕ್ ದ ಎರಾ ಅಂತಂದರೆ ಇವನ್ನು ಮಾಡಿತ್ತು ಅಂತಕ್ಕಂಥದ್ದು ಕೂಡ ಹೇಳ್ತಕ್ಕಂಥದ್ದು. ಮಾರ್ಕ್ ದ ಎರಾ ಆಫ್ ಕ್ಯಾಪಿಟಲ್ ಮೊಬಿಲಿಟಿ ಇನ್ ದ ಕಂಟ್ರಿ. ಫಾರಿನ್ ಕ್ಯಾಪಿಟಲ್ ಇನ್ ದ ಫಾರ್ಮ್ ಆಫ್ FDI ಆ್ಯಂಡ್ FPI ವೇರ್ ಎಂಟರ್ಡ್ ಇಂಟು ಅವರ್ ಕಂಟ್ರಿ. ಅದರ ಮುಖಾಂತರ ಏನಂತ ಕೂಡ ಹೇಳ್ತೀರಿ ಫಾರಿನ್ ಕ್ಯಾಪಿಟಲು ಯಾವ ರೂಪದಲ್ಲಿ ನಮ್ಮ ದೇಶವನ್ನು ಪ್ರವೇಶಿಸ್ತು ಅಂತ ಕೂಡ ಹೇಳಿದರೆ ವಿದೇಶಿ ಬಂಡವಾಳ ನಮ್ಮ ದೇಶದಲ್ಲಿ ಯಾವ ರೀತಿಯಾಗಿ ಪ್ರವೇಶ ಮಾಡಿತ್ತು ಅಂತ ಕೂಡ ಹೇಳಿದರೆ ಇನ್ ದ ಫಾರ್ಮ್ ಆಫ್ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ FPI that means what? Foreign portfolio investment. That means what? Bonds, securities or some other are there. In that form the what? Foreign money can enter the what? Into the country ಅಂತ ಕೂಡ ಹೇಳಬಹುದು. ದಿಸ್ ಈಸ್ ದ ಅನದರ್ ಒನ್ ಇಂಪಾರ್ಟೆಂಟ್ ಫೀಚರ್ ಆಫ್ ದಿ ಎಕನಾಮಿಕ್ ರಿಫಾರ್ಮ್ಸ್ ಅಂತ ಕೂಡ ಹೇಳಬಹುದು. ಏನಂತ ಕೂಡ ಹೇಳ್ತೀರಿ ಲಿಬರಲೈಜೇಷನ್ ಆಫ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಈಸ್ ದ ಅನದರ್ ಒನ್ ಇಂಪಾರ್ಟೆಂಟ್ ಫೀಚರ್ ಆಫ್ ದಿ ವಾಟ್ ಎಕನಾಮಿಕ್ ರಿಫಾರ್ಮ್ಸ್ ಅಂತ ಕೂಡ ಹೇಳ್ಬೋದು. ಏನಂತ ಕೂಡ ಹೇಳ್ತೀರಿ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಇಂಪೋರ್ಟ್ ರಿಸ್ಟ್ರಿಕ್ಷನ್ ಪಾಲಿಸೀಸ್ ವೇರ್ ಅಬಂಡನ್ಡ್. Instead of that import liberalization and export promotion policies were introduced. On the investment front, the economic reforms mark the era of capital mobility in the country. Foreign capital in the form of foreign direct investment and foreign portfolio investment were entered into our ಕಂಟ್ರಿ ಅಂತ ಕೂಡ ಹೇಳ್ತೀವಿ ಅಂತಕ್ಕಂಥದ್ದು. ಇದು ಮುಖ್ಯವಾಗಿರ್ತಕ್ಕಂಥ ಅಂಶ. ದೆನ್ ಫಿಫ್ತ್ ಒನ್ ಫೈನಾನ್ಷಿಯಲ್ ಸೆಕ್ಟರ್ ರಿಫಾರ್ಮ್ಸ್. ಫೈನಾನ್ಷಿಯಲ್ ಸೆಕ್ಟರ್ ರಿಫಾರ್ಮ್ಸ್ ಅಂತಂದರೆ ಏನಂತ ಕೂಡ ಹೇಳ್ತೀರಿ ಹಣಕಾಸಿನ ಕ್ಷೇತ್ರದ ಸುಧಾರಣೆ ಅಂತ ಕೂಡ ಹೇಳ್ಬೋದು ಅಂತಕ್ಕಂಥದ್ದು. On the financial sector, the government is introducing numerous measures for deregulation as well as the liberalization of the sector.
What is that? In the financial sector, government is introducing what? Numerous measures. Numerous measures ಅಂದರೆ ನಂಬರ್ ಆಫ್ measures introduced by the government in the ಫೈನಾನ್ಷಿಯಲ್ ಸೆಕ್ಟರ್. ಅಂದರೆ ಹಣಕಾಸಿನ ವಲಯದಲ್ಲಿ ಸರ್ಕಾರ ಹಲವಾರು ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಂಡಿತ್ತು ಅಂತ ಕೂಡ ಹೇಳ್ತೀರಿ. ಯಾಕಂತ ಕೇಳಿದ್ರೆ ಫಾರ್ ದಿ ಡಿರೆಗ್ಯುಲೇಷನ್ ಆ್ಯಸ್ ವೆಲ್ ಆ್ಯಸ್ ಲಿಬರಲೈಸೇಷನ್ ಆಫ್ ದಿ ಸೆಕ್ಟರ್. ಅದ್ರ ಮುಖಾಂತರ ಯಾಕೆ ಅಂತಕ್ಕಂಥದ್ದು ನಿಯಂತ್ರಣಗಳನ್ನು ತೆಗೆದುಹಾಕ್ತಕ್ಕಂಥದ್ದು ಮತ್ತು ಉದಾರೀಕರಣವನ್ನು ಮಾಡಲಿಕ್ಕೆ ಹಲವಾರು ಕ್ರಮಗಳನ್ನು ಅಥವಾ ಹಲವಾರು ರೀತಿಯಾಗಿರ್ತಕ್ಕಂಥ ಏನಂತಕ್ಕಂಥದ್ದು ಕ್ರಮಗಳನ್ನು ಇಂಟ್ರೊಡ್ಯೂಸ್ ಮಾಡಿತ್ತು ಗೌರ್ಮೆಂಟು ಅಥವಾ ಸರ್ಕಾರ ಇಲ್ಲಿ ಹಣಕಾಸಿನ ವಲಯದಲ್ಲಿ ಅಂತ ಕೂಡ ಹೇಳ್ಬೋದು. ಡಿಫ್ರೆಂಟ್ ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸ್ ಇನ್ಕ್ಲೂಡಿಂಗ್ ರಿಮೂವಲ್ ಆಫ್ ಕಂಟ್ರೋಲ್ ಆನ್ ದಿ ಇಂಟ್ರೆಸ್ಟ್ ರೇಟ್. ಡಿಫ್ರೆಂಟ್ ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸ್ ಅಂತಕ್ಕಂಥದ್ದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಏನು ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸ್ ಅಂದರೆ ಬ್ಯಾಂಕುಗಳ ವಲಯದ ರಿಫಾರ್ಮ್ಸ್ ಅಂತ ಕೂಡ ನಾವು ಹೇಳ್ತೀವಿ ಅಂತಕ್ಕಂಥದ್ದು. ಬ್ಯಾಂಕ್ ಸೆಕ್ಟರ್ ರಿಫಾರ್ಮ್ಸ್ ಅಂತ ಕೂಡ ಹೇಳ್ತೀರಿ ನಾವು. ಇನ್ಕ್ಲೂಡಿಂಗ್ ವಾಟ್, ಅವು ಏನನ್ನು ಒಳಗೊಂಡಿದ್ವು ಅಂದರೆ ರಿಮೂವಲ್ ಆಫ್ ಕಂಟ್ರೋಲ್ ಆಫ್ ವಾಟ್, ಇಂಟ್ರೆಸ್ಟ್ ರೇಟ್ ಆ್ಯಂಡ್ ಬ್ರ್ಯಾಂಚ್ ಲೈಸೆನ್ಸಿಂಗ್ ಪಾಲಿಸೀಸ್. ಅಂದರೆ ಇಂಟ್ರೆಸ್ಟ್ ರೇಟನ್ನು ನಿರ್ಧರಿಸುವುದರಲ್ಲಿರ್ಬೋದು. ಅದೇ ರೀತಿಯಾಗಿ ಬ್ರ್ಯಾಂಚ್ ಲೈಸೆನ್ಸ್ ಅಂದರೆ ಬ್ರ್ಯಾಂಚನ್ನು ಮಾಡಿದಾಗ, ಶಾಖೆಗಳನ್ನು ತಯಾರು ಮಾಡಿದಾಗ, ಬ್ಯಾಂಕ್ ಶಾಖೆಗಳನ್ನು ಸ್ಥಾಪನೆ ಮಾಡಿದಾಗ ಲೈಸೆನ್ಸಿಂಗ್ ಪಾಲಿಸಿ ಇತ್ತಲ್ಲ, ಅದರಲ್ಲಿ ಏನು ಮಾಡಿತ್ತು, ಲಿಬರಲೈಸೇಷನನ್ನು ಮಾಡಿದ್ದೀವಿ ಅಂತ ಕೂಡ ಹೇಳ್ತಕ್ಕಂಥದ್ದು. ಡಿಫ್ರೆಂಟ್ ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸ್ ಇನ್ಕ್ಲೂಡಿಂಗ್ ವಾಟ್, ರಿಮೂವಲ್ ಆಫ್ control on interest rate and branch licensing policy liberalization were launched. Capital market reforms and money market reforms were extensive after 1994. ಕ್ಯಾಪಿಟಲ್ ಮಾರ್ಕೆಟ್ ಮತ್ತು ಮನಿ ಮಾರ್ಕೆಟ್ ಅದರಲ್ಲಿ ಸುಧಾರಣೆ ಮಾಡಿದ್ದೀವಿ ಅಂತ ಕೂಡ ಹೇಳ್ತಾರೆ. ಆಫ್ಟರ್ 1994ದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬದಲಾವಣೆಗಳು ಆದವು ಅಂತ ಕೂಡ ಹೇಳ್ತಕ್ಕಂಥದ್ದು, ಸುಧಾರಣೆಗಳು ಆದವು ಅಂತ ಕೂಡ ಹೇಳ್ಬೋದು. ಇದು 1991ರ ಏನಂತಕ್ಕಂಥದ್ದು ಆರ್ಥಿಕ ಸುಧಾರಣೆಗಳ ಇನ್ನೊಂದು ಲಕ್ಷಣ ಅಂತ ಕೂಡ ಹೇಳ್ಬೋದು. ದೆನ್ ಸಿಕ್ಸ್ತ್ ಒನ್, ರಿಫಾರ್ಮ್ಸ್ ರಿಲೇಟೆಡ್ ಟು ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್. ರಿಫಾರ್ಮ್ಸ್ ರಿಲೇಟೆಡ್ ಟು ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್. Reforms in the public sector were aimed at enhancing the what? Efficiency and competitiveness of the sector. ಏನಂತ ಕೂಡ ಹೇಳ್ತೀರಿ ನಾವು ಅಂತಕ್ಕಂಥ ರಿಫಾರ್ಮ್ ರಿಲೇಟೆಡ್ ಟು ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಂತಂದರೆ ಏನಂತ ಕೂಡ ಹೇಳ್ತೀರಿ, ಸಾರ್ವಜನಿಕ ವಲಯದ ಏನಂತಕ್ಕಂಥದ್ದು ಉದ್ದಿಮೆಗಳ ಒಂದು ಸುಧಾರಣೆಗೆ ಅಥವಾ ಅವುಗಳ ಉದ್ದಿಮೆಗಳಿಗೆ ಸಂಬಂಧಿಸಿದ ಸುಧಾರಣೆಗಳು ಅಂತ ಹೇಳ್ತೀವಿ. ಅದರ ಮುಖಾಂತರ ಏನು ಮಾಡಿದರು ಅಥವಾ ಯಾವ ಗುರಿಯನ್ನು ಇಟ್ಕೊಂಡಿದ್ರು ಅಂತ ಕೂಡ ಹೇಳಿದರೆ ರಿಫಾರ್ಮ್ಸ್ ಇನ್ ದ ಪಬ್ಲಿಕ್ ಸೆಕ್ಟರ್. Reforms in the public sector were aimed at what? Enhancing the efficiency and competitiveness of the sector. ಏನು ಗುರಿ ಇತ್ತು ಅಂತ ಕೂಡ ಹೇಳ್ತಕ್ಕಂಥ 1991ರ ಒಂದು ಸುಧಾರಣೆಯ ಒಂದು ನೀತಿಯ ಒಂದು ಗುರಿ ಏನಿತ್ತಂದರೆ ಎನ್ಹ್ಯಾನ್ಸಿಂಗ್ ದ ಎಫಿಷಿಯನ್ಸಿ ಆಫ್ ದಿ ಪಬ್ಲಿಕ್ ಸೆಕ್ಟರ್. ಅಂದರೆ ದಕ್ಷತೆಯನ್ನು ಹೆಚ್ಚು ಮಾಡೋದು, ಸಾರ್ವಜನಿಕ ವಲಯದ ಉದ್ದಿಮೆಗಳ ದಕ್ಷತೆಯನ್ನು ಹೆಚ್ಚು ಮಾಡೋದು. ಆ್ಯಂಡ್ ಕಾಂಪಿಟೇಟಿವ್ನೆಸ್ ಅಂದರೆ ಪೈಪೋಟಿಯ ಸಾಮರ್ಥ್ಯವನ್ನು ಹೆಚ್ಚು ಮಾಡೋದು ಅಂತ ಕೂಡ ಹೇಳ್ತಕ್ಕಂಥದ್ದು. ದ ಪಬ್ಲಿಕ್ ಸೆಕ್ಟರ್ ವಿಲ್ ಬಿ ಕಾನ್ಸಂಟ್ರೇಟಿಂಗ್ ಇನ್ ದ ಕೀ ಆ್ಯಂಡ್ ಸ್ಟ್ರಾಟಜಿಕ್ ಸೆಕ್ಟರ್. ಅದರ ಮುಖಾಂತರ ಪಬ್ಲಿಕ್ ಸೆಕ್ಟರು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು, ಯಾವ ಒಂದು ಕೈಗಾರಿಕೆಗಳ ಮೇಲೆ ಅಥವಾ ಯಾವ ಉದ್ದಿಮೆಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದನ್ನು ಕೂಡ ಮುಖ್ಯವಾಗಿ ಹೇಳ್ತು ಅಂತಕ್ಕಂಥದ್ದು ಕೂಡ ಹೇಳ್ತೀವಿ. ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಂದ್ರೆ ಓನ್ಲಿ ಇನ್ ವಾಟ್, ಕೀ ಆ್ಯಂಡ್ ಸ್ಟ್ರಾಟಜಿಕ್ ಸೆಕ್ಟರ್ಸ್ ಅಂತಕ್ಕಂಥದ್ದು. ಕೀ ಅಂತಂದರೆ ಮುಖ್ಯ ಕೈಗಾರಿಕೆಗಳು ಮತ್ತು ತಾಂತ್ರಿಕ ಕೈಗಾರಿಕೆಗಳ ಮೇಲೆ ಏನಂತಕ್ಕಂಥದ್ದು ಕಾನ್ಸಂಟ್ರೇಟ್ ಮಾಡಬೇಕು ಸರ್ಕಾರ ಅಂತಕ್ಕಂಥದ್ದು, ಸಾರ್ವಜನಿಕ ವಲಯ ಅನ್ನೋದನ್ನು ಕೂಡ ಒತ್ತಿ ಹೇಳಿತು ಅಂತ ಕೂಡ ಹೇಳ್ಬೋದು. ಗೌರ್ಮೆಂಟ್ ಹ್ಯಾಸ್ ಅಡಾಪ್ಟೆಡ್ ಡಿಸ್ಇನ್ವೆಸ್ಟ್ಮೆಂಟ್ ಪಾಲಿಸೀಸ್ ಫಾರ್ ದಿ ರೀಸ್ಟ್ರಕ್ಚರಿಂಗ್ ಆಫ್ ದ ಪಬ್ಲಿಕ್ ಸೆಕ್ಟರ್ ಇನ್ ದ ಕಂಟ್ರಿ ಅಲಾಂಗ್ ವಿತ್ ಸೆವರಲ್ ಅದರ್ ಪಾಲಿಸೀಸ್. ಅದರ ಮುಖಾಂತರ ಸರ್ಕಾರ ಅವರಿಗೆ ಒಂದು ಕ್ರಮವನ್ನು ಅಡಾಪ್ಟ್ ಮಾಡ್ಕೊಂತು ಅಂತ ಕೂಡ ಹೇಳಿದರೆ ಇನ್ನೊಂದು ಕ್ರಮ ಗೌರ್ಮೆಂಟ್ ಹ್ಯಾಸ್ ಅಡಾಪ್ಟೆಡ್ ಡಿಸ್ಇನ್ವೆಸ್ಟ್ಮೆಂಟ್ ಪಾಲಿಸಿ ಅಂತಂದರೆ ಹೂಡಿಕೆ ಹಿಂತೆಗೆತ ಅಂತಕ್ಕಂಥ ಒಂದು ನೀತಿಯನ್ನು ಏನು ಮಾಡಿತು, ಅಡಾಪ್ಟ್ ಮಾಡ್ಕೊಂಡಿತ್ತು, ಒಳಗೊಂಡಿತ್ತು ಅಂತ ಕೂಡ ಹೇಳ್ತಕ್ಕಂಥದ್ದು. ಅದ್ರ ಜೊತೆಗೆ ಯಾಕೆ ಈ ರೀತಿಯಾಗಿರ್ತಕ್ಕಂಥ ಡಿಸ್ಇನ್ವೆಸ್ಟ್ಮೆಂಟ್ ಪಾಲಿಸಿಯನ್ನು ಅಡಾಪ್ಟ್ ಮಾಡ್ಕೊಂತ ಅಂತ ಕೇಳಿದ್ರೆ ಫಾರ್ ದಿ ರೀಸ್ಟ್ರಕ್ಚರಿಂಗ್ ದಿ ವಾಟ್ ಪಬ್ಲಿಕ್ ಸೆಕ್ಟರ್ ಇನ್ ದ ಕಂಟ್ರಿ ಅಲಾಂಗ್ ವಿತ್ ಸೆವರಲ್ ಅದರ್ ಮೇಜರ್ಸ್ ಅಂತಕ್ಕಂಥದ್ದು ಆರ್ ಅದರ್ ಪಾಲಿಸೀಸ್ ಅಂತ ಕೂಡ ಹೇಳ್ಬೋದು. ಸಾರ್ವಜನಿಕ ವಲಯದ ಏನಂತಕ್ಕಂಥದ್ದು ಪುನರ್ರಚನೆಗೋಸ್ಕರ ಅಂತಕ್ಕಂಥದ್ದು, ರೀಸ್ಟ್ರಕ್ಚರಿಂಗೋಸ್ಕರ ಏನಂತಕ್ಕಂಥದ್ದು ಈ ಡಿಸ್ಇನ್ವೆಸ್ಟ್ಮೆಂಟ್ ಪಾಲಿಸಿ ಅಂತಕ್ಕಂಥದ್ದನ್ನು ಅಳವಡಿಸ್ಕೊಂಡಿತ್ತು ಅಂತ ಕೂಡ ಹೇಳ್ಬೋದು ಸರ್ಕಾರ. ದಿಸ್ ಈಸ್ ಅಬೌಟ್ ದಿ ಸಿಕ್ಸ್ತ್ ಒನ್, ರಿಫಾರ್ಮ್ಸ್ ರಿಲೇಟೆಡ್ ಟು ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್.
reforms related to public sector enterprises. This is the what, sixth one. Then seventh one, abolition of what? Abolition of MRTP Act. Abolition of MRTP Act is another one important feature of the 1991 economic reforms. Abolition of MRTP Act. The new industrial policy of 1991 has abolished the what? Monopoly and Restricted Trade Practices Act. New industrial policy 1991. As you know that in the 1991 two what policies were introduced. One is new economic policy or the economic reforms, and another one is ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಅಂತ ಕೂಡ ನಿಮಗೆ ಗೊತ್ತಿದೆ ಅಂತಕ್ಕಂಥದ್ದು. ಅದರ ಮುಖಾಂತರ ಏನಂತ ಕೂಡ ಹೇಳ್ತೀರಿ, ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಆಫ್ ದಿ 1991 ಹ್ಯಾಸ್ ಅಬೋಲಿಷ್ಡ್ ದ ವಾಟ್? ಮೊನೋಪೊಲಿ ಆ್ಯಂಡ್ ರಿಸ್ಟ್ರಿಕ್ಟೆಡ್ ಟ್ರೇಡ್ ಪ್ರಾಕ್ಟೀಸ್ ಆ್ಯಕ್ಟ್ ಅಂತ ಕೂಡ ಹೇಳ್ತೀವಿ. ಇನ್ 2010 ದ ಕಾಂಪಿಟೇಷನ್ ಕಮಿಷನ್ ಹ್ಯಾಸ್ ಎಮರ್ಜ್ಡ್. ಇನ್ ದ 2010 ದ ಕಾಂಪಿಟೇಷನ್ ಕಮಿಷನ್ ಅಂದರೆ ಸ್ಪರ್ಧೆಯ ಆಯೋಗ ಅಥವಾ ಪೈಪೋಟಿ ಆಯೋಗ ಅಂತಕ್ಕಂಥದ್ದು ಜಾರಿಗೆ ಬಂತು ಅಂತ ಕೂಡ ಹೇಳ್ತೀರಿ. ಯಾಕೆ ಜಾರಿಗೆ ಬಂತು ಅಂತ ಕೂಡ ಹೇಳಿದ್ರೆ, ಆ್ಯಸ್ ದಿ ವಾಚ್ ಡಾಗ್ ಇನ್ ದ ವಾಟ್? ಮಾನಿಟರಿಂಗ್ ಕಾಂಪಿಟೇಟಿವ್ ಪ್ರಾಕ್ಟೀಸಸ್ ಇನ್ ದ ಎಕಾನಮಿ. ಅಂದರೆ ಕಾಂಪಿಟೇಟಿವ್ ಪ್ರಾಕ್ಟೀಸಸ್ಸನ್ನು ಏನು ಮಾಡ್ಲಿಕ್ಕೆ, ಪೈಪೋಟಿಯ ಒಂದು ಪ್ರಯೋಗಶೀಲತೆಯನ್ನು ಏನು ಮಾಡಲಿಕ್ಕೆ, ಮಾನಿಟರ್ ಮಾಡಲಿಕ್ಕೆ ಅಂತಕ್ಕಂಥದ್ದು, ನೋಡ್ಕೊಳ್ಳಿಕ್ಕೆ ಅಂತಕ್ಕಂಥ ಒಂದು ಏನಂತಕ್ಕಂಥದ್ದು ಕಮಿಷನನ್ನು ಕೂಡ ಏನು ಮಾಡಿದರು, ಜಾರಿಗೆ ತಂದೀವಿ ಅಂತ ಕೂಡ ಹೇಳ್ತೀರಿ. ಇನ್ ದ 2010 ಅಂತ ಕೂಡ ಹೇಳ್ತೀರಿ. ದ ಕಾಂಪಿಟೇಷನ್ ಕಮಿಷನ್ ಆ್ಯಸ್ ಎಮರ್ಜ್ಡ್ ಆ್ಯಸ್ ದಿ ವಾಚ್ ಡಾಗ್ ಇನ್ ದ ಮಾನಿಟರಿಂಗ್ ಕಾಂಪಿಟೇಟಿವ್ ಪ್ರಾಕ್ಟೀಸಸ್ ಇನ್ ದ ಎಕಾನಮಿ ಅಂತ ಕೂಡ ಹೇಳ್ತೀರಿ. ಅರ್ಥವ್ಯವಸ್ಥೆಯಲ್ಲಿ ಕಾಂಪಿಟೇಟಿವ್ ಪ್ರಾಕ್ಟೀಸನ್ನು ಮಾನಿಟರ್ ಮಾಡಲಿಕ್ಕೆ ಅಂತ ಕೂಡ ಹೇಳ್ತೀವಿ. ಏನನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅಥವಾ ಏನನ್ನು ಎಮರ್ಜ್ ಮಾಡಿದ್ದೀವಿ ಅಂತ ಕೂಡ ಹೇಳಿದರೆ ಕಾಂಪಿಟೇಟಿವ್ ಕಮಿಷನ್ ಅಂತಕ್ಕಂಥದ್ದು ಏನು 2010 ಅಂತ ಕೂಡ ಹೇಳ್ತಕ್ಕಂಥದ್ದು. ದೀಸ್ ಆರ್ ಸಮ್ ಅದರ್ ವಾಟ್ ಫೀಚರ್ಸ್ ಆಫ್ ದಿ ಎಕನಾಮಿಕ್ ರಿಫಾರ್ಮ್ಸ್. ಇವು ಕೆಲವೊಂದು ಏನು ಆರ್ಥಿಕ ಸುಧಾರಣೆಗಳ ಲಕ್ಷಣಗಳು ಅಂತೇಳಿ ಹೇಳಬಹುದು. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.